ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರ್ಣೇಶ್ ಬುಕ್ಕಿನಕೆರೆ. 31 ಜನ ಶಾಸಕರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರಂತೆ. ಪತ್ರ ಬರೆದು ಸಂಪುಟದ ಪುನರಚನೆ ಆಗಲಿ ಅನ್ನುವಂತಹ ಒತ್ತಡವನ್ನು ಹೇರಿದರಂತೆ. ಯಾಕೆ ಇವರು ಪತ್ರ ಬರೆದಿದ್ದು? ಪತ್ರ ಬರೆದ ಉದ್ದೇಶ ಏನು? ಅದರ ಅಜೆಂಡಾ ಏನು? ಉದ್ದೇಶವಾ ಅಥವಾ ದುರುದ್ದೇಶವಾ ಅನ್ನುವಂಥ ಪ್ರಶ್ನೆಗಳು ಈಗ ಕೇಳಿಬರ್ತಿದ್ದಾವೆ. ಅದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಮುಖ ಪ್ರಶ್ನೆಯನ್ನ ಕೇಳ್ಕೊಳ್ಳೇಬೇಕಿದೆ. ಇದು ನನ್ನ ಪ್ರಶ್ನೆ. ಏನು ಅಂದರೆ, ಈ ಪತ್ರವನ್ನು ಬರೆದದ್ದು ಯಾವಾಗ ಅಂತ. ಯಾಕೆ ಅಂದರೆ, ಪತ್ರ ಬರೆದದಕ್ಕೆ ಹಾಕಿರುವಂಥ ಸಹಿಗಳನ್ನು ನೋಡಿದ್ರೆ ಅದರಲ್ಲಿ ಕೆಲವರು ಡಿ.ಕೆ. ಶಿವಕುಮಾರ್ ಪಾಳ್ಯದವರು ಇದ್ದಾರೆ, ಸಿದ್ದರಾಮಯ್ಯ ಪಾಳ್ಯದವರು ಇದ್ದಾರೆ, ನ್ಯೂಟ್ರಲ್ ಅಂತ ಹೇಳ್ಕೊಳ್ಳೋಂಥವ್ರು ಕೂಡ ಇದ್ದಾರೆ. ಹಾಗಾಗಿ ಅವ್ರೇನು ಯಾರ್ದೋ ಪರವಾಗಿ ಅಂತ ಪತ್ರ ಬರೆದಿಲ್ಲ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆದರೆ ನಿಜಕ್ಕೂ ಡಿ.ಕೆ. ಶಿವಕುಮಾರ್ ಅವರ ಕಡೆಯವರೇ ಪತ್ರ ಬರೆದಿದ್ರೆ ಅವರು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ಕೊಳ್ತಾರೆ ಅಂತ ಅನ್ಕೋಬೋದಿತ್ತು. ಅಥವಾ ಸಿದ್ದರಾಮಯ್ಯ ಪಾಳ್ಯದವ್ರು ಪತ್ರ ಬರೆದಿದ್ರೆ ಸಿದ್ದರಾಮಯ್ಯ ಅವರನ್ನ ಸೇಫ್ ಗಾರ್ಡ್ ಮಾಡೋಕ್ಕೋಸ್ಕರ ಬರೆದಿದ್ದಾರೆ ಅಂತ ಅನ್ಕೊಳ್ಬೋದಿತ್ತು. ಈ ಎಲ್ಲ ಇರೋದ್ರಿಂದ ಏನು ಅನ್ಕೋಬೇಕು? ಇಲ್ಲೇ ಬಹಳ ಟ್ರಿಕ್ಕಿ ಇಶ್ಯೂ ಅಂತ ಅನ್ನಿಸ್ತಾ ಇರೋದು. ಇದು ಯಾವಾಗ ಬರೆದಿರುವಂಥ ಪ್ರಶ್ನೆ ಕೂಡ ಬರ್ತಿರೋದು. ಆ ಕಾರಣಕ್ಕೆ ನಾನು ಈ ಪ್ರಶ್ನೆಯನ್ನ ಎತ್ತಿದ್ದು. ಬಹುಶಃ ಇದು ಬಹಳ ಹಿಂದೆನೇ ಬರೆದಿರುವಂತಹ ಪತ್ರ ಅಂತ ಅನ್ಸುತ್ತೆ ನನಗೆ ಸಿಗ್ತಿರುವಂಥ ಮಾಹಿತಿ ಕೂಡ ಅದೇನೆ. ಯಾಕೆಂದ್ರೆ ಅಲ್ಲೆಲ್ಲೂ ಕೂಡ, ಅಂದ್ರೆ ಇಲ್ಲಿವರೆಗೆ ಮೀಡಿಯಾಗಳೇನು ಪತ್ರದ ಬಗ್ಗೆ ಮಾತಾಡ್ತಿದ್ದಾವೆ ಅಥವಾ ಪತ್ರವನ್ನ ಪ್ರದರ್ಶಿಸ್ತಿದಾವಲ್ಲ, ಡೇಟ್ ಅನ್ನು ತೋರಿಸ್ತಿಲ್ಲ. ಸೊ ಈಗ ನನ್ಗನ್ಸೋದು ಇದು ಬೇರೆ ಏನೋ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಒಂದ್ಸ್ ಅಗೇನ್ ಅದು ಡಿ.ಕೆ. ಶಿವಕುಮಾರ್ ಪಾಳ್ಯದಿಂದನೂ ಆಗಿರ್ಬೋದು, ಸಿದ್ದರಾಮಯ್ಯ ಪಾಳ್ಯದಿಂದನೂ ಆಗಿರ್ಬೋದು. ನಾನು ಎರಡೂ ವಿಷಯವನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಸಿದ್ದರಾಮಯ್ಯ ಕಡೆಯವರು ಏನಾದರೂ ಈ ಮಾಡಿದ್ದಿದ್ರೆ ಯಾವ ಕಾರಣಕ್ಕೋಸ್ಕರ ಮಾಡಿರ್ಬೋದು ಅಂತ ಅನ್ಸೋದು ಅಂದರೆ, ಇಟ್ಸ್ ವೆರಿ ಸಿಂಪಲ್ ಆ್ಯಕ್ಚುಲಿ. ಏನಪ್ಪ ಅಂದರೆ, ಶಾಸಕರ ಮುಖಾಂತರ ಒಂದು ಪ್ರೆಷರ್ ಏರ್ಸೋಣ, ಒತ್ತಡ ಏರ್ಸೋಣ, ಹೈಕಮಾಂಡ್ಗೆ ಮನವೊಲಿಸಿ ಸಂಪುಟದ ಪುನರಚನೆ ಮಾಡೋಣ. ಸಂಪುಟದ ಪುನರಚನೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಎನ್ನುವಂಥ ಸಂದೇಶ ಹೋಗುತ್ತೆ. ಅಲ್ಲಿಗೆ ಈ ನಾಯಕತ್ವದ ಬದಲಾವಣೆ ವಿಷಯ ಮುಗಿಯುತ್ತೆ ಅನ್ನುವಂಥ ಲೆಕ್ಕಾಚಾರ ಇರ್ಬೋದು. ಅದೇ ಡಿ.ಕೆ. ಶಿವಕುಮಾರ್ ಅವರ ಪಾಳ್ಯದ ಕಡೆಯಿಂದ ಏನಾದ್ರು ಬಂದಿದ್ರೆ ಪತ್ರ, ಏನಪ್ಪಾ ಅಂದ್ರೆ 31 ಜನ ಶಾಸಕರು ಸಂಪುಟದ ಪುನರಚನೆ ಮಾಡಿ ಅಂತ ಒತ್ತಡವನ್ನು ಏರ್ತಿದ್ದಾರೆ ಎಂದರೆ ಅರ್ಥ ಈಗಿರುವಂಥ ಸಚಿವ ಸಂಪುಟ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳೋದು. ಸಚಿವ ಸಂಪುಟ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಣಾಮಕಾರಿಯಾಗಿ ಅವ್ರ ಮೇಲೆ ಹಿಡಿತ ಸಾಧಿಸಿಲ್ಲ, ಅವ್ರ ಮುಖಾಂತರ ಕೆಲಸ ಮಾಡ್ತಿಲ್ಲ ಅಂತಾನೆ ಅರ್ಥ. ಆ ಸಂದೇಶವನ್ನು ಹೈಕಮಾಂಡ್ ಕಳಿಸೋದು ಕೂಡ ಪತ್ರದ ಉದ್ದೇಶ ಆಗಿರ್ಬೋದು. ಇನ್ ಕೇಸ್ ಡಿ.ಕೆ. ಶಿವಕುಮಾರ್ ಅವ್ರ ಕಡೆಯಿಂದನೇ ಈ ಪತ್ರ ಲೀಕ್ ಆಗಿದ್ರೆ ಅಥವಾ ಬಂದಿದ್ರೆ. ಹೀಗೆ ಎರಡೂ ಪಾಳ್ಯಕ್ಕೆ ಸಂಬಂಧಪಟ್ಟಂತೆ ಡಿಫ್ರೆಂಟ್ ಆದಂತಹ ಸ್ಟೋರಿಗಳು ಇದಾವೆ. ಫಸ್ಟ್ ಆಫ್ ಆಲ್ ಈಗಿನ ಪತ್ರ ಅಲ್ವೇ ಅಲ್ಲ ಅಂತ ಅನ್ನಿಸ್ತಿದೆ, ಹಿಂದಿಂದು ಅಂತ ಅನ್ನಿಸ್ತಿದೆ. ಅದೇ ಕಾರಣಕ್ಕೋಸ್ಕರ ಎಲ್ಲ ಸೈನ್ ಹಾಕಿರ್ಬೋದು. ಈಗಾಗಿದ್ರೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಪಾಳ್ಯದವ್ರು ಏನಾದ್ರು ಈ ಪತ್ರವನ್ನ ಲೀಕ್ ಮಾಡಿದ್ರೆ, ನಾನು ಹೇಳಿದ ಕಾರಣಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸರಿಯಿಲ್ಲ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ಗೆ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಲೀಕ್ ಮಾಡಿರುವಂಥ ಅಜೆಂಡಾ ಇರುವಂಥ ಸಾಧ್ಯತೆ ಇರುತ್ತೆ. ಸಿದ್ದರಾಮಯ್ಯ ಪಾಳ್ಯ ಕಡೆಯಿಂದ ಬಂದಿದ್ರೆ ಶಾಸಕರ ಕಡೆಯಿಂದ ಇಂಥದ್ದೊಂದು ಒತ್ತಡ ಬರ್ತಿದೆ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ಗೆ ಮುಟ್ಟಿಸ್ಬೇಕು ಅನ್ನುವಂತಹ ಉದ್ದೇಶ ಕೂಡ ಇರುತ್ತೆ. ಇವು ಉದ್ದೇಶಗಳ ದುರುದ್ದೇಶಗಳ ಪತ್ರ ಈಗ ಬಂದಿದ್ದ, ಹಿಂದೆ ಬರೆದಿದ್ದ ಅನ್ನುವಂಥದ್ದೆಲ್ಲವೂ ಕೂಡ ಪ್ರಶ್ನೆಯಾಗೆ ಉಳಿದಿದ್ದಾವೆ. ಆದರೆ ಒಂದಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದು ಈ ಅಧಿಕಾರ ಹಂಚಿಕೆ ಒಪ್ಪಂದದ ಕುರಿತಾಗಿ ಇತ್ತಲ್ಲ ವಿವಾದ, ಅದರ ಮುಂದುವರೆದ ಭಾಗ ಅಂತ ಅಥವಾ ಅದರ ಒಂದು ಭಾಗ ಅಂತ ಅನ್ನಿಸ್ತಾ ಇದೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಸಂಬಂಧ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ.
ನಾನು ಎರಡೂ ಕಡೆ ಹೇಳಿದೆ ನಿಮಗೆ. ಸಿದ್ದರಾಮಯ್ಯ ಪಾಳ್ಯದಲ್ಲಿ ಏನಾಗ್ಬೋದು ಅಥವಾ ಅವ್ರು ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಿರ್ಬೋದು ಅಂತ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಯಾವ ಉದ್ದೇಶಕ್ಕೆ ಈ ರೀತಿ ಮಾಡಿರ್ಬೋದು ಅಂತಲೂ ಕೂಡ ಹೇಳಿದೆ. ಒಟ್ಟಿನಲ್ಲಿ ಅದು ಈ ನಾಯಕತ್ವದ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ತಳುಕು ಹಾಕೊಂಡಿದೆ. ಪತ್ರ ರಾಹುಲ್ ಗಾಂಧಿ ಅವ್ರಿಗೂ ಹೋಗಿದೆ, AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಹೋಗಿದೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೂ ಹೋಗಿದೆ, ವೇಣುಗೋಪಾಲ್ಗೂ ಹೋಗಿದೆ. ಆದರೆ ಅವರು ಯಾವಾಗ ಈ ಪತ್ರದ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ಗೊತ್ತಿಲ್ಲ. ಇದಲ್ಲದೆ ಇನ್ನೊಂದಷ್ಟು ಬೆಳವಣಿಗೆಗಳು ಆಗ್ತಿದೆ ಬಿಡಿ. ಕೆಲವರೆಲ್ಲ ದೆಹಲಿಗೆ ಹೋಗ್ತಿದ್ದಾರೆ, ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರೆಲ್ಲ ಹೋಗ್ತಿದ್ದಾರೆ. ಮತ್ತೊಂದು ಕಡೆ ದಲಿತ CM ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಇನ್ನೊಂದು ಕಡೆ ಕೇರಳದ ವಿಧಾನಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಸೊ ಇದೆಲ್ಲದರ ನಡುವೆ ಈ ಪತ್ರದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಈಗ ಪರಿಗಣಿಸುತ್ತಾ, ಇದು ಸಾಧ್ಯವಾಗುತ್ತಾ ಅಂದರೆ ಅವ್ರು ಹೇಳ್ದಂಗೆ ಸಂಪುಟ ಪುನರಚನೆ ಮಾಡೋದಿರಲಿ ಅಥವಾ ಸರ್ಕಾರ ಸರಿ ನಡೀತಿಲ್ಲ ಸಂಪುಟ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಕಡೆಗೆ ಸರ್ಕಾರನೇ ಚೇಂಜ್ ಮಾಡಬೇಕು, ನಾಯಕತ್ವನೇ ಚೇಂಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಡುತ್ತಾ ಕಾಂಗ್ರೆಸ್ ಹೈಕಮಾಂಡ್, ಎಲ್ಲವೂ ಕೂಡ ಪ್ರಶ್ನೆ ಆಗಿದ್ದಾವೆ. ನಾನಾಗಲೇ ಹೇಳ್ದಂಗೆ ಇದು ಅಧಿಕಾರ ಹಂಚಿಕೆಯ ಒಪ್ಪಂದದ ಕುರಿತಾದಂತಹ ಇದ್ದಂತಹ ವಿವಾದದ ಮುಂದುವರೆದ ಭಾಗ, ಕಿತ್ತಾಟದ ಮುಂದುವರೆದಂತಹ ಅಧ್ಯಾಯ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನೀವು ಇನ್ನೂ ಬುಕ್ಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.